ಇದೇನಿದು? ಇಷ್ಟು ವೇಳೆಯಾದರೂ ನನ್ನ ಆಪ್ತ ಸಖಿಯಾದ ಮಂತರಿಯು ಬಾರಲೇ ಇಲ್ಲವಲ್ಲ? ಓಹೋ, ಇದು ಇತ್ತಲೇ ಬರುತ್ತಿರುವಳು. ಮಂತರ, ಆಹಾ, ನಾನು ಸೌಖ್ಯದಿಂದಿರುವೆನು. ನೀನು ಸೌಖ್ಯವೇ? ಬಾ, ಈ ಪೀಠವನ್ನು ಅಲಂಕರಿಸು. ಅಯ್ಯೋ, ಪೀಠದ ಮನೆ ಹಾಳಾಯಿತು. ಇದೇನು ಮಂತ್ರ, ಈ ರೀತಿ ಮಾತನಾಡುತ್ತಿರುವಲ್ಲ? ಈ ನಿನ್ನ ಮಾತುಗಳನ್ನು ನೋಡಿದರೆ ಏನೋ ದುಗುಡದಿಂದ ಮಾತನಾಡುತ್ತಿರುವಲ್ಲ, ಕಾರಣವೇನು? ಈ ದಿನ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ ನಿನಗೆ ತಿಳಿಯದೇನಮ್ಮ? ಏನಂದೆ? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಎಂತಹ ಶುಭವಾರ್ತೆಯನ್ನು ಹೇಳಿರುವೆ. ಇಲ್ಲಿ ಬಾ. ಇಂತಹ ಶುಭವಾರ್ತೆಯನ್ನು ಹೇಳಿದ ನಿನಗೆ ಈ ಮುತ್ತಿನ ಹಾರವನ್ನು ನಾನು ಬಹುಮಾನವಾಗಿ ಕೊಡುವೆನು. ಸ್ವೀಕರಿಸುವಂತರ. ಅಮ್ಮ ಕೈಕಾ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಸಂತೋಷವೇನಮ್ಮ? ಇದೇನು ಮಂತ್ರ, ಹೀಗೆ ಮಾತನಾಡುತ್ತಿರುವೆ? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೂ ಸಂತೋಷವೇ, ಇಡೀ ಲೋಕಕ್ಕೂ ಸಂತೋಷವಲ್ಲವೇನೆ? ಕೌಸಲ್ಯ, ನಿನ್ನ ಭಾಗ್ಯವೇ ಭಾಗ್ಯ. ಸುಮಿತ್ರ, ನಿನ್ನ ಭಾಗ್ಯವೇ ಭಾಗ್ಯ. ಇದೇನು ಮಂತ್ರ, ಈ ನಿನ್ನ ಮಾತುಗಳನ್ನು ನೋಡುತ್ತಿದ್ದರೆ ಆಶ್ಚರ್ಯಕರವಾಗಿರುವುದಲ್ಲ. ಕೌಸಲ್ಯ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆಯೇ? ಹೌದಮ್ಮ, ಹೌದು. ಅವರು ಮಾಡಿಕೊಂಡಿರುವ ಯೋಜನೆಗಳೆಲ್ಲವೂ ಹಾಗೆ. ಅದು ಹೇಗೆ? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ, ಲಕ್ಷ್ಮಣನಿಗೆ ಹಿತಮಂತ್ರತ್ವ, ನಿನ್ನ ಮಗನಾದ ಭರತನಿಗೆ ದಾಸತ್ವ. ಹೀಗಾದ ಮೇಲೆ ನಿನಗೂ ಸಂತೋಷವೇ, ನಿನ್ನನ್ನು ನಂಬಿರುವ ನನಗೂ ಸಂತೋಷವೇ. ಏನು ಅವರು ಈ ರೀತಿ ಆಲೋಚಿಸಿರುವರೆ? ಹಾಗಾದ್ರೆ ನನ್ನ ಪ್ರಾಣೇಶ್ವರನು ಸಹ ಅದೇ ರೀತಿ ಆಲೋಚಿಸಿರುವರೇನು? ಅಮ್ಮ ಕೈಕಾ, ಇಂಥ ಸಂತೋಷ ಕಾಲದಲ್ಲಿ ನಿನ್ನ ಮಗನಾದ ಭರತನನ್ನು ತನ್ನ ಸೋದರ ಮಾವನ ಮನೆಗೆ ಏತಕ್ಕಾಗಿ ಕಳಿಸಿರುವ ಸ್ವಲ್ಪ ಆಲೋಚಿಸಿ ನೋಡಮ್ಮ. ಹೌದು ಮಂತ್ರ, ಹೌದು. ಇದನ್ನು ಯೋಚಿಸಿದರೆ ಇದರಲ್ಲೇನೋ ಮೋಸವಿದೆ. ಈಗ ನಾನೇನು ಮಾಡಲಿ, ಅದನ್ನಾದ್ರೂ ತಿಳಿಸು. ಮಾಡುವುದೇನು? ಹಿಂದೆ ದೇವಾಸುರರ ಯುದ್ಧದ ಕಾಲದಲ್ಲಿ ನೀನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿನ್ನ ಗಂಡನು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು ಮಂತ್ರ, ಕೊಟ್ಟಿತ್ತು. ಆದರೆ ಸಮಯ ಬಂದಾಗ ಕೇಳು ಎಂದು
ನನಗೆ ಅವರೇ ಹೇಳಿದ್ದರು. ಸರಿ, ಈಗ ಆ ವರಗಳು ಕೇಳಿಕೋ. ಆ ವರಗಳನ್ನು ಕೇಳಿಕೊಳ್ಳಲಿ. ಆ ವರಗಳು ನನಗೆ ಯಾವ ಸಹಾಯವನ್ನು ಮಾಡಬಲ್ಲವು? ಯಾವ ಸಹಾಯವೇ ಕೇಳು. ನೀನು ಈಗಲೇ ಹೋಗಿ ಮಂಡೆಯನ್ನು ಕೆದರಿ ನಿನ್ನ ಈ ಆಭರಣಗಳನ್ನು ಕಿತ್ತು ಬಿಸಾಡಿ ನಿನ್ನ ಗಂಡನು ಬರುವುದರೊಳಗೆ ಮಂಚದ ಮೇಲೆ ಮಲಗಿದ್ದರೆ ತಾನಾಗೇ ಆಗುವುದು. ಅಮ್ಮ ಕೈಕಾ. ಸಖಿ, ಏನೆಂಬುದಾಗಿ ಕೇಳಿಕೊಳ್ಳಲಿ? ಅಮ್ಮ ಕೈಕಾ, ಏಕೆಂದರೆ ನಿಮ್ಮ ಮನೆಯ ಉಪ್ಪು ತಿಂದು ನಿಮಗೆ ಅನ್ಯಾಯ ಮಾಡಬಾರದೆಂದು ಹೇಳಿದನಷ್ಟೇ. ಇದರಿಂದ ನನಗಾದರೂ ಆಗುವ ಪ್ರಯೋಜನವೇನಮ್ಮ? ಸಖಿ, ಆಪ್ತ ಸಖಿ ಎಂದರೆ ನೀನೇ ಸರಿ. ನಿನ್ನ ಮಾತನ್ನೇ ನಾನು ಕೇಳಿಕೊಳ್ಳುತ್ತೇನೆ. ಆದರೆ ಏನೆಂಬುದಾಗಿ ಕೇಳಲಿ? ಅಮ್ಮ, ಒಂದನೇ ವರಕ್ಕೆ ಶ್ರೀರಾಮಚಂದ್ರನಿಗಾಗುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗನಾದ ಭರತನಿಗೆ ಕಟ್ಟುವಂತೆಯೂ, ಎರಡನೇ ವರಕ್ಕೆ ನಿನ್ನ ಮಗ ಶ್ರೀರಾಮಚಂದ್ರನು 14 ವರ್ಷ ಜಟಾವಲ್ಕಧಾರಿಯಾಗಿ ವನವಾಸಕ್ಕೆ ಹೋಗುವಂತೆ ಕೇಳಿಕೊ. ಮಂತ್ರ, ಇದನ್ನು ನಾನೇನು ಕೇಳಿಕೊಳ್ಳುತ್ತೇನೆ. ಆದರೆ ಇಂತಹ ಶವ ಸಂತೋಷ ಸಮಯದಲ್ಲಿ ಅದನ್ನು ನಾನು ಹೇಗೆ ಕೇಳಿಕೊಳ್ಳಲಿ? ನನ್ನ ಸ್ವಾಮಿ ಒಪ್ಪೋರೇನೆ? ನೀನು ಈಗಲೇ ಹೋಗಿ ಮಂಡೆಯನ್ನು ಕೆದರಿ ನಿನ್ನ ಈ ಆಭರಣಗಳನ್ನು ಕಿತ್ತು ಬಿಸಾಡಿ ಮಂಚದ ಮೇಲೆ ಮಲಗಿದರೆ ತಾನಾಗೇ ಆಗುವುದು. ಅಮ್ಮ ಕೈಕ, ಹೇತಕ್ಕೆಂದರೆ ನಿಮ್ಮ ಮನೆಯ ಉಪ್ಪು ತಿಂದು ನಿಮಗೆ ಅನ್ಯಾಯ ಮಾಡಬಾರದೆಂದು ಹೇಳಿದರಷ್ಟೇ. ಇದರಿಂದ ನನಗಾದುರಾಗುವ ಪ್ರಯೋಜನವೇನಮ್ಮ? ಹಾಗೆ ಆಗಲಿ ಮಂತ್ರ, ನೀನು ಹೇಳಿದಂತೆ ಮಾಡುವೆನು. ಆಪ್ತ ಸಖಿ ಎಂದರೆ ನೀನೇ ಸರಿ. ಹೋಗು ಮಂತ್ರ, ಆರ್ಯಪುತ್ರನು ಬರುವ ವೇಳೆ ಆಯಿತು. ನೀನು ನಿನ್ನ ಮಾರ್ಗವಾಗಿ ಬಿಡು. ಇದೋ ಈ ಮುತ್ತಿನ ಹಾರವನ್ನು ಸ್ವೀಕರಿಸಿ ಹೋಗಬೇಕು. ಅಮ್ಮ ಕೈಕ, ನೀನು ಕೊಡುವ ಬಹುಮಾನವೇ ಬೇಡ. ನಾನು ಹೇಳಿದಂತೆ ನೀನು ಮಾಡುವುದೇ ದೊಡ್ಡ ಬಹುಮಾನ. ಹಾಗೆ ಆಗಲಿ, ನೀನು ಹೇಳಿದಂತೆ ನಾನು ಮಾಡುವೆನು. ಈ ಮಾರ್ಗವಾಗಿ ಹೊರಡು. ಅಮ್ಮ ಕೈಕ, ಅಂದರೆ ಹೇಳಿದಳೆಂದು ಮಾತ್ರ ನಿನ್ನ ಗಂಡನಲ್ಲಿ ಹೇಳಬೇಡ, ತಿಳಿಯಿತೋ? ಹೇಳುವುದಿಲ್ಲ ಮಂತ್ರ. ನಾನು ಹೊರಡಲೇ? ಹೋಗಿ ಬಾ. ಅಮ್ಮ ಕೈಕ, ನಾನು ಹೇಳಿದ ಮಾತು ಜ್ಞಾಪಕವಿರಲಿ. ನೀನು ಹೇಳಿದಂತೆ ನಾನು ಮಾಡುತ್ತೇನೆ. ನೀನಿನ್ನು ಹೊರಡು ಮಂತ್ರ. ಅಮ್ಮ ಕೈಕ, ನಾನು ಹೊರಡುವೆನು. ನಾನು ಹೇಳಿದ ಮಾತು ಜ್ಞಾಪಕವಿರಲಿ. ಇದೇನಿದು? ನನ್ನ ಪ್ರಾಣಕ್ರಾಂತಿಯು ಈ ರೀತಿಯಾಗಿ ಮಲಗಿರುವಳಲ್ಲ, ಕಾರಣವೇನಿರಬಹುದು? ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ದೇವಿ, ಕೈಕಾ, ಕೈಕಾ, ಸುದತಿ ಮಣಿ ಸೊಬಗಿನ ಕಣಿ, ಸುದತಿ ಮಣಿ ಸೊಬಗಿನ ಕಣಿ, ಮೃದುಕರ ಮಧುರ ಕೀಲವಾಣಿ ಪಲ್ಲವ ಪಾಣಿ, ಪ್ರಾಣೇಶ್ವರ, ಮದನ ಕೃಪಾಣಿ ರಾಣಿ, ಕೈಕಾ, ಮದನ ಕೃಪಾಣಿ ರಾಣಿ, ಮದನ ಕೃಪಾಣಿ ರಾಣಿ,
ಅದ್ಭುತದಿಂದ ಸವಿ ಮಾತನಾಡಿ ಪಲ್ಲವ ಪಾಣಿ ಪ್ರಿಯೆ ಕೈಕಾ, ಇಂತಹ ಸಂತೋಷ ಕಾಲದಲ್ಲಿಯೂ ನೀನು ಈ ರೀತಿಯಾಗಿ ಮಲಗಿರುವೆಯಲ್ಲ, ನಿನ್ನ ದುಃಖಕ್ಕೆ ಕಾರಣವೇನು? ನನ್ನೊಡನೆ ತಿಳಿಸಬಾರದೆ? ಪ್ರಾಣೇಶ್ವರ, ಕೈಕಾ, ಸಾರನ ಸುಗುಣ ಮಾಡಿದೆ ಗಣಗುಣ ಕಾರಣ ಕರೆತರೆ ಪಡು ಪಡುತ್ತಿದ್ದವೆ. ಸಾಕು ಮಾಡಿ ಸ್ವಾಮಿ. ಸಾರಲ ಸುಗುಣ ಮಾಡಿದೆ ಗಣಗುಣ ಕಾರಣ ಕರೆತರೆ ಪಡು ಪಡುತ್ತಿದ್ದವೆ. ಕೈಕಾ, ಏತಕ್ಕೆ ಕೋಪವು ಕಾತುರಲೋಚನೆ ಮಾತುಗಳಿಂದಲೇ ಪ್ರೀತಿಸುವಾರೆ. ಸಾಕು ಮಾಡಿ ಸ್ವಾಮಿ. ಏತಕ್ಕೆ ಕೋಪವು ಕಾತುರಲೋಚನೆ ಮಾತುಗಳಿಂದಲೇ ಪ್ರೀತಿಸುವಾರೆ. ನನ್ನ ನಿನ್ನಯ ಗುಣ ಬಲ್ಲೆನು ರಮಣ, ನನ್ನ ನಿನ್ನಯ ಗುಣ ಬಲ್ಲೆನು ರಮಣ, ವಲ್ಲಭೆಯೊಳಗಿದು ಸಣ್ಣನು ಸಾದ, ವಲ್ಲಭೆಯೊಳಗಿದು ಸಣ್ಣನು ಸಾದ. ಏನಪರಾಧವ ಮಾಡಿದೆ ನಾನೀಗ, ಏನಪರಾಧವ ಮಾಡಿದೆ ನಾನೀಗ, ಮಾನುಲಿ ನೀನೀಗ ಮನ್ನಿಸು ಬೇಗ. ಏನಪರಾಧವ ಮಾಡಿದೆ ನಾನೀಗ, ಏನಪರಾಧವ ಮಾಡಿದೆ ನಾನೀಗ, ಮಾನುಲಿ ನೀನೀಗ ಮನ್ನಿಸು ಬೇಗ. ಏತಕ್ಕೆ ಕೋಪವು ಕಾತುರಲೋಚನೆ ಮಾತುಗಳಿಂದಲೇ ಪ್ರೀತಿಸುವಾರೆ. ಮಾತುಗಳಿಂದಲೇ ಆಹಾ, ಸಾಕು ಮಾಡಿ ಸ್ವಾಮಿ. ಮಾತುಗಳಿಂದಲೇ ಪ್ರೀತಿಸುವಾರೆ. ಪ್ರಾಣೇಶ್ವರ, ಇದೇನಿದು? ಈ ದಿನ ಇಷ್ಟೊಂದು ಸಂತೋಷದಿಂದಿರುವಿರಲ್ಲ? ಓಹೋ, ಎಲ್ಲೋ ನಿಮ್ಮ ಪ್ರಿಯ ಪತ್ನಿಯ ದರ್ಶನವಾಗಿರಬೇಕೇನೋ? ದೇವಿ, ಇಲ್ಲ ಇಲ್ಲ, ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವದ ಆನಂದವನ್ನು ನಿನಗೆ ತಿಳಿಸಲು ಬಂದಿರುವೆನು. ಆದ್ದರಿಂದ ಇದು ಶುಭ ದಿವಸವಲ್ಲವೇ? ಈಗ ನೀನು ಏತಕ್ಕಾಗಿ ಕೋಪಿಸಿಕೊಂಡಿರುವೆ? ಜಾಗೃತಿಯಾಗಿ ತಿಳಿಸು. ಅಂತಹ ಶುಭ ದಿವಸದಲ್ಲಿ ನಾನು ಕೇಳುವುದಾದರೆ, ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು ದೇವಿ, ಕೊಟ್ಟಿದ್ದೆನು. ಅದನ್ನು ಸಮಯ ಬಂದಾಗ ಕೇಳಿಕೋ ಎಂಬುದಾಗಿಯೂ ಹೇಳಿರುವೆನಲ್ಲ. ಹಾಗಾದ್ರೆ ಆ ವರಗಳನ್ನು ಈಗ ನೆರವೇರಿಸಿ ಎಂದು ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವೆನು ಪ್ರಿಯ. ಕೈಕಾ, ಒಳ್ಳೆಯ ವಿಷಯವನ್ನೇ ಜ್ಞಾಪಕ ಮಾಡಿಸಿದೆ. ಮಾಡಿದ ವಾಗ್ದಾನವು ಪೂರ್ತಿಯಾಗಲಿಲ್ಲವೆಂದು ಬಹಳ ವ್ಯಸನ ಪಡುತ್ತಿದ್ದೆನು. ಆ ವಿಚಾರದಲ್ಲಿ ನೀನು ಏನು ಬೇಕೋ ಕೇಳಿಕೋ, ಕೊಡಲು ಸಿದ್ಧನಾಗಿರುವೆನು. ಪ್ರಾಣೇಶ್ವರ, ನಾನು ಕೇಳಿದರೆ ನೀವು ಕೋಪಿಸಿಕೊಳ್ಳುವುದಿಲ್ಲವೇ? ರಮಣಿಮಣಿ, ಮಾಡಿದ ವಾಗ್ದಾನವನ್ನು ಪೂರ್ತಿ ಮಾಡುವ ಕೋಪವೇಕೆ? ಜಾಗೃತಿಯಾಗಿ ತಿಳಿಸು. ಆದರೂ ನಾನು ಕೇಳಿದರೆ ನೀವು ನಡೆಸುವಿರೋ ಇಲ್ಲವೋ ಎಂದು ಆಲೋಚಿಸುತ್ತಿರುವೆನು. ಕೈಕಾ, ಹೇಳುವೆನು ಕೇಳು. ಉಳಿವೆ ಪ್ರಾಣದೊಳಾಸೆಯ. ಕೈಕಾ, ಪ್ರಾಣೇಶ್ವರ, ಉಳಿವೆ ಪ್ರಾಣದೊಳಾಸೆಯ, ಸುಳಿವೆ ಚತುರಂಗ ಬಲವ. ಕೈಕಾ, ಪ್ರಿಯ, ಉಳಿವೆ ಕೋಸಲ ಮಾತೊಡೆ, ಉಳಿವೆ ಕೋಸಲ ಮಾತೊಡೆ. ಕೈಕಾ, ಉಳಿವೆ ಕೋಸಲ ಮಾತೊಡೆ, ಸಲ್ಲಿಸದಿರೆ ಪ್ರಾಣ ಪ್ರಿಯಳೆ ನಿನ್ನಾಜ್ಞೆಯನ. ಪ್ರಾಣೇಶ್ವರ, ಕೈಕಾ. ಕೇಳಲೆ? ಅಂತಹ ದುಡ್ಡ ಪ್ರಿಯೆ ಕೈಕಾ, ಹೇಳಿ ಸ್ವಾಮಿ. ಇದೇನು ಹೀಗೆ ಕೇಳುವೆ? ನಮ್ಮ ಇಕ್ಷಾಕ ವಂಶದಲ್ಲಿ ಹುಟ್ಟಿದ ಅರಸರು ಮಾತಿಗೆ ತಪ್ಪುವರೆ. ಅದರಲ್ಲಿಯೂ ನಾನು ದಶರಥ ಚಕ್ರವರ್ತಿ ಸಾರ್ವಭೌಮನೆನಿಸಿಕೊಂಡು ಮಾತಿಗೆ ತಪ್ಪುವುದೇ? ಎಂದಿಗೂ ಇಲ್ಲ. ಶ್ರೀರಾಮಚಂದ್ರನ ಪಾದ ಸಾಕ್ಷಿಯಾಗಲೂ ನಡೆಸಿಕೊಡುವೆನು.
ಜಾಗೃತಿಯಾಗಿ ತಿಳಿಸು. ಪ್ರಾಣೇಶ್ವರ, ಅಂತಹ ದೊಡ್ಡ ವಿಷಯವೇನಿಲ್ಲ. ಮತ್ತೆ 1ನೇ ವರಕ್ಕೆ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಇನ್ನು 2ನೇ ವರಕ್ಕೆ ಏನು ಏನು ಭರತನಿಗೆ ಪಟ್ಟವೇ? ಹೌದು ಸ್ವಾಮಿ. ಹಾಗಲ್ಲಿ ಮುಂದಕ್ಕೆ ಹೇಳು. ಹೇಳಲೆ, ಇನ್ನು 2ನೇ ವರಕ್ಕೆ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ನಾರ್ಮುಡಿಯನ್ನುಟ್ಟು ವನವಾಸಕ್ಕೆ ಹೋಗಬೇಕು. ಪ್ರಿಯೆ ಕೈಕಾ, ಏನು ಹೇಳಿದೆ? ಮತ್ತೊಂದು ಆವರ್ತಿ ಹೇಳು. ಪ್ರಾಣೇಶ್ವರ, 1ನೇ ವರಕ್ಕೆ ಭರತನಿಗೆ ಪಟ್ಟಾಭಿಷೇಕ, 2ನೇ ವರಕ್ಕೆ ರಾಮನಿಗೆ 14 ವರ್ಷ ವನವಾಸ. ರಾಮಚಂದ್ರ, ರಾಮ ರಾಮಚಂದ್ರ, ಮುಂದೇನು ಗತಿ? ಅತಿ ಪಾಪಿಯಾದೆನೋ ಮತಿ ತೋರದೆಂತೋ. ರಾಮಚಂದ್ರ, ರಾಮ ಅತಿ ಪಾಪಿಯಾದೆನೋ ಮತಿ ತೋರದೆಂತೋ. ಅತಿ ಪಾಪಿಯಾದೆನೋ. ಪ್ರಾಣೇಶ್ವರ, ಏಕೆ ಸ್ವಾಮಿ ಹೀಗೆ ರೋಧಿಸುತ್ತೀರಿ? ಸಾಕು ಮಾಡಿ. ಮುಂದೇನು ಗತಿ? ಸತಿಯೆಂದು ನಂಬಿದೆ ಗತಿಯನ್ನು ಕಾಣೆನೋ. ಅಬ್ಬಬ್ಬಾ, ಸಾಕು ಮಾಡಿ ಪ್ರಭು. ರಾಮಚಂದ್ರ, ರಾಮ ಸತಿಯೆಂದು ನಂಬಿದೆ ಗತಿಯನ್ನು ಕಾಣೆನೋ. ಅತಿ ಪಾಪಿಯಾದೆನೋ ಮತಿ ತೋರದೆಂತೋ. ಅತಿ ಪಾಪಿಯಾದೆನೋ. ಆಹಾ ರಾಮಚಂದ್ರ, ರಾಮ ಮುಂದೇನು ಗತಿ? ಅನುಷದಿ ರಾಮನ ಪರಮೋತ್ತವಾದಿಂದ. ಅಬ್ಬಬ್ಬಾ, ಸಾಕು ಮಾಡಿ ಸ್ವಾಮಿ. ಹೇಗೆ ನೀವು ಓಡಾಡುತ್ತೀರಿ? ಅನುಷದಿ ರಾಮನ ಪರಮೋತ್ತವಾದಿಂದ. ರಾಮಚಂದ್ರ, ರಾಮ ಅನುಷದಿ ರಾಮನ ಪರಮೋತ್ತವಾದಿಂದ. ಧರೆಗೆ ಪಟ್ಟವ ಕಟ್ಟುವ. ರಾಮಚಂದ್ರ, ಅಬ್ಬಬ್ಬಾ, ಈ ಗೋಳನ್ನು ಕೇಳಲಾರದು. ಧರೆಗೆ ಪಟ್ಟವ ಕಟ್ಟುವ ಪರಿಯ ಮುಗಿದಿಹುದೇ ಹರಗ. ರಾಮಚಂದ್ರ, ರಾಮ ಮುಂದೇನು ಗತಿ? ಧರೆಗೆ ಪಟ್ಟವ ಕಟ್ಟುವ ಪರಿಯ ಮುಗಿದಿಹುದೇ ಅಕಟ. ಅತಿ ಪಾಪಿಯಾದೆನೋ ಮತಿ ತೋರದೆಂತೋ. ಅತಿ ಪಾಪಿಯಾದೆನೋ. ರಾಮಚಂದ್ರ, ರಾಮನಿಗೆ ಅರಣ್ಯವಾಸವೇ? ಅಯ್ಯೋ, ನನ್ನ ರಾಮನಿಗೆ, ನೀಲಮೇಘ ಶ್ಯಾಮನಿಗೆ, ಸದ್ಗುಣಧಾಮನಿಗೆ, ರಘುವಂಶ ಸೋಮನಿಗೆ, ಅಯ್ಯೋ ನನ್ನ ಪಂಚಪ್ರಾಣ ಸ್ವರೂಪನಾದ ರಾಮಚಂದ್ರನಿಗೆ ಅರಣ್ಯವಾದವೇ? ಹಾ, ಮುಂದೇನು ಗತಿ? ಪ್ರಾಣೇಶ್ವರ, ಏಕೆ ಸ್ವಾಮಿ ಈ ರೀತಿ ಗೋಳಾಡುತ್ತಿರುವಿರಿ? ನಡೆಸಿಕೊಡುವುದಾದರೆ ನಡೆಸಿಕೊಡಿ, ಇಲ್ಲ ಎಂದರೆ ಇಲ್ಲ ಎಂದು ಹೇಳಿಬಿಡಿ. ಇದೇನಾ ಈಕ್ಷಾಕು ವಂಶದಲ್ಲಿ ಆಡಿದ ಮಾತಿಗೆ ತಪ್ಪದಿರುವುದು ಎಂದರೆ? ಕೈಕಾ, ಕೈಕಾ, ಈ 2 ವರಗಳನ್ನು ಬಿಟ್ಟು ನನ್ನ ಪ್ರಾಣವನ್ನಾದರೂ ಕೇಳು, ಕೊಡಲು ಸಿದ್ಧನಾಗಿರುವೆನು. ಆದರೆ ರಾಮನನ್ನು ನನ್ನನ್ನು ಅಗಲಿಸಬೇಡ ಕೈಕಾ, ಅಗಲಿಸಬೇಡ.
ಇದೋ ನಿನ್ನ ಕಾಲಿಗಾದರೂ ಬೀಳುವೆನು. ಪ್ರಾಣೇಶ್ವರ, ಸರಿಗೆ ನೀನೆ ಪ್ರಿಯ ಪರಿತಾಪಗೊಳಿಸುವುದು. ಪ್ರಾಣೇಶ್ವರ, ಸಾಕು ಮಾಡಿ ಸ್ವಾಮಿ. ಸರಿಗೆ ನೀನೆ ಪ್ರಿಯ ಪರಿತಾಪಗೊಳಿಸುವುದು. ಪುರದಳು ನನ್ನಂತ ಪಾಪಿಗಳಿರುವರೆ. ಪ್ರಾಣೇಶ್ವರ, ಪುರದಳು ನನ್ನಂತ ಪಾಪಿಗಳಿರುವರೆ. ಸರಿಗೆ ನೀನೆ ಪ್ರಿಯ ಪರಿತಾಪಗೊಳಿಸುವುದು. ಕಾಂತ ಸುತನು ಭರತನನು ಗತಿಗೆಟೆ ವೈ ಪ್ರಿಯ. ಪ್ರಾಣೇಶ್ವರ, ಸುತನು ಭರತನನು ಗತಿಗೆಟೆ ವೈ ಪ್ರಿಯ. ಪಿರಿಯಳು ಹೋವೆವು ಇದರಿಂದಲೀಗ. ಪಿರಿಯಳು ಹೋವೆವು ಇದರಿಂದಲೀಗ. ಸರಿಗೆ ನೀನೆ ಪ್ರಿಯ ಪರಿತಾಪಗೊಳಿಸುವುದು. ಪುರದಳು ನನ್ನಂತ ಪಾಪಿಗಳಿರುವರೆ. ಪ್ರಿಯ, ಪುರದಳು ನನ್ನಂತ ಪಾಪಿಗಳಿರುವರೆ. ಸರಿಗೆ ನೀನೆ ಪ್ರಿಯ ಪರಿತಾಪಗೊಳಿಸುವುದು. ಕಾಂತ ಪ್ರಾಣೇಶ್ವರ, ನಡೆಸಿಕೊಡುವುದಾದರೆ ಈ ವರಗಳನ್ನು ನಡೆಸಿಕೊಡಿ. ಇಲ್ಲ ಎಂದರೆ ಇಲ್ಲ ಎಂದು ಹೇಳಿಬಿಡಿ. ನಾನು ನನ್ನ ಮಕ್ಕಳು ಎಲ್ಲಿಯಾದರೂ ಹೋಗಿ ಭಿಕ್ಷಾಟನೆಯನ್ನು ಮಾಡಿ ಕಾಲವನ್ನು ಕಳೆಯುತ್ತೇವೆ. ಛೇ ಪಾಪಿ, ನಿಜಳೆ, ಕುಲನಾಶಿನಿ, ಎಂತಹ ದುರಾಲೋಚನೆಯನ್ನು ಮಾಡಿರುವೆ. ಹಾ ಸುಕುಮಾರನಾದ ರಾಮಚಂದ್ರನೇ, ನನ್ನ ಪಂಚಪ್ರಾಣ ಪದಕವೇ, ನಿನ್ನನ್ನು ಕಾಡಿಗೆ ಕಳುಹಿಸಿ ನಾನು ಜೀವಿಸುವ ಬಗೆಯಾದರೂ ಹೇಗೆ? ಹಾ ರಾಮಚಂದ್ರ, ರಾಮ, ಮುಂದೇನು ಗತಿ? ಸೂರ್ಯ ಭಗವಂತನು ಉದಯಿಸದನೋ ಎಂಬಂತೆ ಪ್ರಕಾಶಿಸುತ್ತಿರುವನು. ಅಲ್ಲದೆ ಪಟ್ಟಾಭಿಷೇಕಕ್ಕೆ ಸಕಲ ಸಲಕರಣೆಗಳು ಸಿದ್ಧವಾಗಿಯೇ ಇರುವುದು. ಅಲ್ಲದೆ ರಾಜಾದಿರಾಜರು ಪುರಾ ಪ್ರಮುಖರು ಸಭಾಮಂಟಪದಲ್ಲಿ ತಮಗಾಗಿ ಕಾದಿರುವರು. ಆದ್ದರಿಂದ ಈ ಕಾರ್ಯಕ್ರಮವನ್ನು ಜಾಗೃತಿಯಾಗಿ ನಡೆಸಿಕೊಡಬೇಕಾಗಿ ಬೇಡುತ್ತೇನೆ ಮಹಾಪ್ರಭು. ಸುಮಂತ್ರ, ಮಹಾಪ್ರಭು, ಸುಮಂತ್ರನೇ, ಮಹಾಪ್ರಭು, ಇಂತಹ ಮಾತುಗಳನ್ನಾಡಿ ನನ್ನ ಶೋಕವನ್ನು ಏತಕ್ಕೆ ಹೆಚ್ಚುತ್ತದೆ? ನೀವಾದರೂ ಸುಮ್ಮನಿರಬಾರದೆ? ನಿಲ್ಲಿಸು ಮಂತ್ರ. ಮಹಾರಾಜರು ಪಾಪ ಪಟ್ಟಾಭಿಷೇಕ ವಿಚಾರವಾಗಿ ರಾತ್ರಿಯೆಲ್ಲಾ ನಿದ್ದೆಯಿಲ್ಲದೆ ಬಳಲುತ್ತಿರುವರು. ಹೋಗು, ರಾಮಚಂದ್ರನನ್ನು ಇಲ್ಲಿಗೆ ಬರಮಾಡು. ದೇವಿಯವರೇ, ತಮ್ಮಪ್ಪಣೆಯಂತೆ ಆಗಲಿ. ತಂದೆಯೇ ನಮಸ್ಕರಿಸುವನು. ಅಮ್ಮ, ಇದೇನು ನಮ್ಮ ತಂದೆಯವರು ನನ್ನನ್ನು ನೋಡುತ್ತಲೇ ಸಂತೋಷದಿಂದ ಮಾತನಾಡುತ್ತಿದ್ದವರು ಈ ದಿನ ನನ್ನನ್ನು ನೋಡುತ್ತಲೇ ಮೂರ್ಛೆ ಹೊಂದಿರುವಂತೆ ಕಾಣುವುದಲ್ಲ? ಅಥವಾ ನಾನೇನಾದರೂ ಅವರ ಮನಸ್ಸಿಗೆ ವಿರೋಧವಾಗಿ ವರ್ತಿಸಿದ್ದಲ್ಲಿ ಈ ರೀತಿಯಾಗಿ ದುಃಖಿಸುತ್ತಿರುವುದನ್ನು ಬಿಟ್ಟು ಕ್ಷಮಿಸಿ ಪ್ರಸನ್ನರಾಗುವಂತೆ ಮಾಡಮ್ಮ, ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವೆನು. ರಾಮಚಂದ್ರ, ಆಡಿದ ಮಾತನ್ನು ನಡೆದ ಸಮಾಚಾರವನ್ನು ನಾನೇ ನಿನಗೆ ತಿಳಿಸುತ್ತೇನೆ. ಹೇ ಕುಲಘಾತಕಿ, ಕುಲಘಾತಕಿ, ಹೇಳಬೇಡ ಹೇಳಬೇಡ, ಇದೋ ನನ್ನ ಪ್ರಾಣವನ್ನಾದರೂ ಬಿಡುವೆನು. ಪ್ರಾಣೇಶ್ವರ, ನೀವು ಸುಮ್ಮನೆ ಕುಳಿತುಕೊಳ್ಳಿ. ರಾಮಚಂದ್ರ, ನಡೆದ ಸಮಾಚಾರವನ್ನು ನಾನೇ ಹೇಳುತ್ತೇನೆ. ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನೀಗ ಕೇಳಿಕೊಂಡೆನು. ಆ ವರಗಳನ್ನು ನಡೆಸುತ್ತೇನೆ ಎಂದು ಭಾಷೆಯನ್ನು ಕೊಟ್ಟು ಅನಂತರ ಈ ರೀತಿ ಗೋಳಾಡುತ್ತಿರುವರು. ಈ ಸಂಕಟದಿಂದ ನೀನೇ ನನ್ನನ್ನು ಪಾರು ಮಾಡಬೇಕು. ಅಮ್ಮ, ಆ ವರಗಳ ವಿಷಯಗಳನ್ನು ತಿಳಿಸಿ, ನಾನು ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ಹೇಳುವನು ಕೇಳಿ.
ನುಡಿದುದು ನಡೆಸಲಾರದ ಕಡುಕೋಳನೆ ರಾಮ. ಅಮ್ಮ, ನುಡಿದುದು ನಡೆಸಲಾರದ ಕಡುಕೂಳನೆ ಈ ರಾಮ. ಅಮ್ಮ, ನಡೆಯಿಸುವೆನು ಧರ್ಮದಾಣೆ ಮಾತಾ ಪಿತೃಗಳಾಣೆ ಜನನಿ. ನಡೆಯಿಸುವೆನು ಧರ್ಮದಾಣೆ, ನಡೆಯಿಸುವೆನು ನಮ್ಮ ಧರ್ಮದ ಮಾತಾ ಪಿತೃಗಳಾಣೆ ನನ್ನಾಣೆ ನಿಮ್ಮಾಣೆ ಜನನೀ. ಅಮ್ಮ, ಚಿಕ್ಕಮ್ಮ, ಸೂರ್ಯವಂಶದಲ್ಲಿ ಹುಟ್ಟಿದ ಅರಸರು ಅಸತ್ಯವನ್ನಾಡುವರೇ. ಆ ವರಗಳ ವಿಷಯಗಳನ್ನು ತಿಳಿಸಿ ನಾನು ನಡೆಸಿಬಿಡುವೆನಮ್ಮ. ಹಾಗಾದ್ರೆ ಕೇಳು. 1ನೇ ವರಕ್ಕೆ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಇನ್ನು 2ನೇ ವರಕ್ಕೆ ನೀನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಹಾ ಶಿವ ಶಿವ. ಶಿವ ಶಿವ ಇದೇನಾಶ್ಚರ್ಯವೋ, ಶಿವ ಶಿವ ಇದೇನಾಶ್ಚರ್ಯವೋ, ಈ ಭುವಿಯೋ ಸ್ತ್ರೀಯರ ಮಹಿಮೇನು ತಿಳಿಯಲ ಸಾಧ್ಯಂ, ತಿಳಿಯಲ ಸಾಧ್ಯಂ, ಅಸಾಧ್ಯಂ ಅಸಾಧ್ಯಂ ಅಸಾಧ್ಯಂ. ಕಿವಿ ಕೊಡದ ಪೋದ ತಂದೆಯೋ ರಾಮಚಂದ್ರ, ರಾಮ, ಕಿವಿ ಕೊಡದ ಪೋದ ತಂದೆಯೋ, ಕಿವಿ ಕೊಡದ ಪೋದ ನಮ್ಮ ತಂದೆಯೋ, ಕವಿದಿಹ ಶೋಕಾಗಿಯಂತೆ ಚಿಂತಿಸುತ್ತಿರುವಂ ಶಿವ 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 ಶಿವ. ರಾಮಚಂದ್ರ, ಚಿಕ್ಕಮ್ಮ, ಮುಂದೇನು ಗತಿ? ನಮ್ಮ ತಂದೆಯವರು ಇಷ್ಟಕ್ಕಾಗಿ ಶೋಕಿಸಬೇಕೇ? ನಾನು ಅವರ ಉದರದಲ್ಲಿ ಜನಿಸಿದ್ದಕ್ಕೆ ಸಮಸ್ತ ವಿಷಯಗಳಲ್ಲೂ ಅವರನ್ನು ತೃಪ್ತಿಪಡಿಸಬೇಕಲ್ಲವೇ? ನನ್ನ ತಮ್ಮನಾದ ಭರತನಿಗೆ ಪಟ್ಟವನ್ನು ಕಟ್ಟಲು ನಾನೇ ಒಪ್ಪಿಕೊಳ್ಳುವನು. ಹೀಗಿರುವಲ್ಲಿ ನಿಮ್ಮಿಂದ ಪ್ರೇರಿತನಾಗಬೇಕೇ ಜನನಿ? ನೋಡು ರಾಮ, ಇಷ್ಟು ಸಣ್ಣ ವಿಚಾರಕ್ಕೆ ನಿಮ್ಮ ತಂದೆಯವರು ನನ್ನನ್ನು ನೀಚೆ ಎಂತಲೂ ಕ್ರೂರ ಎಂತಲೂ ಬಾಯಿಗೆ ಬಂದಂತೆ ಬೈಯುತ್ತಿರುವರು. ಹೋಗು, ನಿಮ್ಮ ತಂದೆಯನ್ನು ಸಮಾಧಾನ ಪಡಿಸಿ ವನವಾಸಕ್ಕೆ ಹೋಗಲು ನೀನು ಸಿದ್ಧನಾಗು. ಅದೇ ಜನನಿ ಜನಕರ ಅನುಜ್ಞೆಯನ್ನು ಪಡೆದು ಮುಂದೆ ಹೋಗು. ಹಾ ರಾಮಚಂದ್ರ, ರಾಮ, ಮುಂದೇನು ಗತಿ? ಸುಮಂತ್ರ, ಸುಮಂತ್ರ, ಕಡೆಗೂ ನನ್ನ ಊಹೆಯು ನಿಶ್ಚಯವಾಯಿತು. ಇಂತಹ ಪ್ರಮಾದವು ನಡೆಯುವುದೆಂದು ಯಾರೂ ತಿಳಿದಿರಲಿಲ್ಲ. ಅಯ್ಯೋ, ವಿಧಿವಿಲಾಸವನ್ನು ಏನೆಂದು ಹೇಳಿದೆ? ರಾಮಚಂದ್ರನ ಅರಣ್ಯವಾಸಕ್ಕೆ ಎಲ್ಲವನ್ನೂ ಸಿದ್ಧಗೊಳಿಸಬೇಕಾಯಿತಲ್ಲ. ಹಾ ರಾಮಚಂದ್ರ, ರಾಮ. ಸುಖ ಪಾನವಿದೆ ಸ್ವರ್ಗ ಸಮಾನೋ, ಹೊಡೆದಾಡಿಸಿ ತಲೆದೋಗಿಸಿ ಮನ ಕೆಂಪಿನ ಪಾನೋ, ಮನ ಸಂಪಿನ ಪಾನೋ, ಮನ ಕೆಂಪಿನ ಪಾನೋ.
ಸುಖವೀವಸುರ ಪಾನಮಿದೆ ಸರ್ಕ ಸಮಾನ ಒಡೆದಾಡಿಸಿ ತಲೆದೋಗಿಸಿ ಮನ ಕೆಂಪಿನ ಪಾನು ಮನ ಸಂಪಿನ ಪಾನು ಮನ ಕೆಂಪಿನ ಪಾನು ನಚ್ಚರ ಸಂಸಾರದಳು ಮೋಹವ ಬೆಳೆಸಿ ನಚ್ಚರ ಸಂಸಾರದಳು ಮೋಹವ ಬೆಳೆಸಿ ಕಡೆಗುಳಿದ ಸಾಲಕ ಸನ್ನೇಸವ ಬೆಳೆಸಿ ಬಹು ರೋಗದ ಋಣ ಬಾಧೆಯ ಮೌನವ ಬೆಳೆಸಿ ಬಹು ರೋಗದ ಋಣ ಬಾಧೆಯ ಮೋಹ ಬೆಳೆಸಿ ಮನ ಕೆಂಪಿನ ಪಾನು ಮನ ಸಂಪಿನ ಪಾನು ಮನ ಕೆಂಪಿನ ಪಾನು ಸುಖವೀವಸುರ ಪಾನಮಿದೆ ಸರ್ಗ ಸಮಾನೋ ಒಡೆದಾಡಿಸಿ ತಲೆದೋಗಿಸಿ ಮನ ಕೆಂಪಿನ ಪಾನು ಮನ ಸಂಪಿನ ಪಾನು ಮನ ಕೆಂಪಿನ ಪಾನು ಈಗ ನಿಲಕ್ಕೆ ಪುರ್ಸರ್ತಿಲ್ಲ ಸಭೆ ನೆನ್ನೆನಿಂದ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತಿರುಗಿ ಕರಗಿ ಕಾಲೆಲ್ಲ ಬುದಾಯ್ತು ಬುದ್ದೆ ಹೆಂಗಾರ ಆಗಲಿ ವಸಿ ಪತ್ರೆದ ಮಾಡ್ದು ಸುಧಾರಿಸ್ಕೊಂಡೇ ಹೊರಟಾಯ್ತೀನಿ ಇವಾಗ ವಸಿ ಪತ್ರೆದ ಮಾಡಿಬೇಕು ಅಲ್ಲ 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 ನಾನು ಬಂದಿದ್ದು ವಿಷಯನೇ ಬರ್ತಾಬಿಟ್ಟೆ ಸಮಯ ವಾಸಿ ತಡಾದ್ರಂತೆ ಪತ್ರೆದ ಮಾಡ್ದು ಸುಧಾರಿಸ್ಕೊಂಡೇ ಹೊರಟಾಯ್ತೀನಿ ಸಮಯ ಜಾಸ್ತಿ ಸ್ವಲ್ಪ ಜಾಸ್ತಿ ಏನೆಂಬುದು ಏನೆಂಬುದು ರಜ ಗಾಂಜ ಮಜಾ ಒಂದೇ ತಮ್ಮಳೆಗೆ ಮುಸ್ಕಿನ್ ಮಜಾ ಏನೆಂಬುದು ರಜ ಗಾಂಜ ಮಜಾ ಒಂದೇ ತಮ್ಮಳೆಗೆ ಮುಸ್ಕಿನ್ ಮಜಾ ಪರಲೋಕ ಸೇರ್ತೈತೆ ಮುಸ್ಕಿನ್ ಮಜಾ ಪರಲೋಕ ಸೇರ್ತೈತೆ ಮುಸ್ಕಿನ್ ಮಜಾ ಏನೆಂಬುದು ರಜ ಗಾಂಜ ಮಜಾ ಒಂದೇ ತಮ್ಮಳೆಗೆ ಮುಸ್ಕಿನ್ ಮಜಾ ಒಂದೇ ತಮ್ಮಳೆಗೆ ಮುಸ್ಕಿನ್ ಮಜಾ ಒಂದೇ ತಮ್ಮಳೆಗೆ ಮುಸ್ಕಿನ್ ಮಜಾ ನಾನ್ ಬರ್ತೇನೆ ಬುದೇ ನಾನು ಬರ್ತೇನೆ ಅಮ್ಮನವ್ರ ಗೌರಿ ಪೂಜೆಗೆ ಎಲ್ರು ಬರ್ಬೇಕು ಬುದೇ ಬಾರ್ದಾರ ಮರ್ನಾಂಡ ಬುದೇ ಈ ಜಲಸ್ತವ ಮಾಡ್ಬಿಟ್ಟು ಬಹಳ ಆನಂದ ಆಗ್ತಾ ಇದೆ. ಹೇಗೆ ಅಂದ್ರೆ ಹಿರಿಯರಿಗೆ ನೋಡಿದ ತಕ್ಷಣ ಮಾಡಬೇಕು ನಮಸ್ಕಾರ, ಅದು ನಮ್ಮ ಸಂಸ್ಕಾರ. ಅದೇ ದಾರಿಯಲ್ಲಿ ಹೋದ್ರೆ ಸಿಗುತ್ತೆ ಒಳ್ಳೆ ಪುರಸ್ಕಾರ. ಅಡ್ಡ ದಾರಿ ಹಿಡಿದ್ರೆ ಎಲ್ಲರೂ ಸೇರಿ ಮಾಡ್ತಾರೆ ತಿರಸ್ಕಾರ ಬಹಿಷ್ಕಾರ. ಅದರಿಂದ ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬಾರದು ಅಂತ ತಮ್ಮಂತವರು ಹಿರಿಯವರು ಹೇಳಿದ್ದಾರೆ. ಅದನ್ನು ಮಾನವೀಯತೆ ಬಹಳ ದೊಡ್ಡದು. ಹೇಗೆ ಅಂದ್ರೆ ನಾವು ಹುಟ್ಟಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿರಿಸಿಕೊಂಡು ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ತಾಯಿಗೆ ಸಲ್ಲುತ್ತಾಳೆ. ಅಂತಹ ತಾಯಿಯಂದರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆಂದ್ರೆ ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನು ಧಾರೆ ಎರಿತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕರ ಮೊದಲ ಕಲಾವಿದರು, ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು. ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುಗಳಿಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಟದಕ್ಕೋಸ್ಕರ ಅವರಿಗೆ ಮರ್ಯಾದೆ ಪುರುಷೋತ್ತಮ ಎಂಬ ಬಿರುದು ಬಂದಿದೆ. ಅದರಲ್ಲೂ ನಿರಂತರವಾಗಿ ಯೋಗಾಭ್ಯಾಸ ಮಾಡ್ಕೊಂಡು ಬಂದಿದ್ದರಿಂದ ಅವರಿಗೆ ಏಕಾಗ್ರತೆ, ತಾಳ್ಮೆ, ಶ್ರದ್ಧೆ, ಭಯ, ಭಕ್ತಿ ಇವೆಲ್ಲ ಪಡ್ಕೊಂಡು ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವ್ರತಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ ವಿಶ್ವಾಸ ಇವೆಲ್ಲ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ನಾವು ಕೂಡ ಜೀವನದಲ್ಲಿ ಅವರು ಮಾಡಿದ ಹಾಗೆ ಯೋಗಾಭ್ಯಾಸ ಮಾಡ್ಕೊಂಡು ಹೋದರೆ ಕೊನೆ ಪಕ್ಷ ನಮ್ಮ ತಂದೆ ತಾಯಿಗಳಿಗೆ ನಾವು ನೋಡ್ಕೊಳ್ಳೋಷ್ಟು ಈ ತಾಳ್ಮೆ ಏಕಾಗ್ರತೆ ನಮಗೆ ಬರುತ್ತೆ. ಆದ್ದರಿಂದ ಅವರು ಮಾಡಿದ ಹಾಗೆ ಒಂದೇ ಒಂದು ಆಸನ ಪ್ರಸ್ತುತಪಡಿಸ್ತೀನಿ.
ಯೋಗಾಭ್ಯಾಸ ಅನ್ನೋದು ಮೈಯಲ್ಲಿ ನರನಾಡಿಗೆ ಎಚ್ಚೆತ್ಕೊಂಡ್ಬಿಡುತ್ತೆ. ತಾವೆಲ್ಲ ಕುಳಿತಿದ್ದ ಜಾಗದಲ್ಲಿ ಯೋಗಾಭ್ಯಾಸ ಮಾಡೋದು ಹೇಗೆ ಅಂದರೆ, ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರೋದು ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಅವಾಗ ಚಪ್ಪಾಳೆ ಹೊಡಿತಾ ಇದ್ರೆ ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ, ಚಪ್ಪಾಳೆ ಶಬ್ದ ಬರ್ತಾ ಇಲ್ಲ ಅವಾಗವಾಗ. ಧನ್ಯವಾದಗಳು. ಎಂಥ ಮಾನವ ಜನ್ಮ ಅಂತ ಹೇಳಿದ್ರೆ, ಎಂಥ ಮಾನವ ಜನ್ಮ, ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ಸಿಕ್ಕಿದ್ದೇನ್ರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ಸಿಕ್ಕಿದ್ದೇನ್ರಪ್ಪ. ಇರುವ 84 ಲಕ್ಷ ಜೀವರಾಶಿ ಒಳಗೆ ಎಲ್ಲ ಜನ್ಮ ನಿಮ್ಗೆ ಸಿಕ್ಕಿದ್ದೇನ್ರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ನಿಮ್ಗೆ ಸಿಕ್ಕಿದ್ದೇನ್ರಪ್ಪ. ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬೀಳೋದಿಲ್ಲ ಅಲ್ವೇ. ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬೀಳೋದಿಲ್ಲ, ಸಂಸಾರದೆಂಬ ಸಾಗರದಲ್ಲಿ ಸಿಕ್ಕಿ ಬಿದ್ದೀರೇನ್ರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ಸಿಕ್ಕಿದ್ದೇನ್ರಪ್ಪ. ಮನುಷ್ಯ ಹುಟ್ಟಬೇಕಾದ್ರೆ ಉಸಿರುತ್ತೆ, ಹೆಸರಿರೋದಿಲ್ಲ. ಸಾಯ್ಬೇಕಾದ್ರೆ ಹೆಸರಿರುತ್ತೆ, ಉಸಿರೋದಿಲ್ಲ. ಎರಡರ ನಡುವೆ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು. ತಾವೆಲ್ಲ ಕುಳಿತುಕೊಂಡು ವೀಕ್ಷಿಸ್ತಾ ಇದ್ದೀರಲ್ಲ, ಮಹತ್ತರವಾದ ಸಾಧನೆ. ನಿಮಗೆ ಸಾಷ್ಟಾಂಗ ನಮಸ್ಕಾರ. ನಮ್ಮ ಗುರುಗಳು ಹೇಳಿಕೊಟ್ಟ ಹಾಗೆ ನಮಸ್ಕಾರ. ನಮಸ್ಕಾರ. ನಾನು ಹೇಳಿಕೊಟ್ಟ ವಿದ್ಯೆಗಳೆಲ್ಲ ಕಲ್ತ್ಕೊಂಡಿದ್ಯಾ? ತಾವು ಹೇಳಿಕೊಟ್ಟ ಹಾಗೆ ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಇವೆಲ್ಲವನ್ನೂ ಪ್ರಸ್ತುತಪಡಿಸ್ಬಿಟ್ಟೆ ಗುರುಗಳೇ. ಎಲ್ಲ ಸರಿಯಾಗಿ ಕಲ್ತ್ಕೊಂಡಿದ್ಯಾ? ನಿಜಾನ? ಗುರುಗಳೇ ಬಹಳ ಆತರದಲ್ಲಿದ್ದಾರೆ. ಏನು ವಿಚಾರ? ಇವತ್ತು ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿ ಹೌದೇ? ಎಲ್ಲಾರ್ಗು ಬ್ರಾಹ್ಮಣರನ್ನೆಲ್ಲ ಕರೆಸಿ ಗೋದಾನ, ಭೂದಾನ, ಹಿರಣ್ಯದಾನ, ಸುವರ್ಣದಾನ, ಕನ್ಯಾದಾನ, ಆ ದಾನ, ಈ ದಾನ ಎಲ್ಲ. ಮೂರ್ಖ ಶಿಖಾಮಣಿ ಯಾವಾಗಲೂ ನಿಂತಿದೆ ಆಗೋಯ್ತು. ಭೋಜನ ಅದು ಇದೆ ಅದು ಇದೆ. ಹೊಟ್ಟೆ ತುಂಬಾ ತಿನ್ನುವಂತೆ, ಜನಸಂದಣಿ ಜಾಸ್ತಿ ಇದೆ, ಊಟ ಎಲ್ಲ ಖಾಲಿ ಆಗೋಗುತ್ತೆ. ಆಮೇಲೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೋಬೇಕಾಗುತ್ತೆ. ನಡಿ ಹೋಗೋಣ. ಒಂದೇನು ಅನುಮಾನ ಹೇಳಪ್ಪ, ಯಾವ ಯಾವಾಗಲೂ ಅನುಮಾನನೇ ನಿಂದು ಮೂರ್ಖ. ಯಾವ ಕಾರ್ಯಕ್ರಮ ಹೋಗ್ಬೇಕಾದ್ರೆ ಹೌದು. ಪುರೋಹಿತರಿಗೆ ಬರಮಾಡಿ ಅಂತಾರಲ್ಲ, ಪುರೋಹಿತರಿಗೆ ಯಾಕೆ ಬರಮಾಡಬೇಕು ನನ್ನ ಪ್ರಶ್ನೆ. ಪುರೋಹಿತ ಅಂದ್ರೆ ಏನು ಗೊತ್ತಿಲ್ಲ. ಆ ವಿದ್ಯೆ ಮಾಡಿದ್ದೀನಿ, ಈ ವಿದ್ಯೆ ಮಾಡಿದ್ದೀನಿ ಅಂತೀಯ. ಪುರೋಹಿತರು ಪುರ ಅಂದ್ರೆ ಏನು? ಊರು. ಹಿತ, ಊರಿನ ಹಿತ ಬಯಸೋನು ಪುರೋಹಿತ. ಪುರದ ಹಿತವನ್ನು ಬಯಸುವವನು ಪುರೋಹಿತ. ಅಂಥ ಮಾತಲ್ಲಿ ಬಿಡ್ರಿ ಗುರು. ಎದ್ದೇಳು ಸಾಕು. ಸಣ್ಣ ಪ್ರಶ್ನೆ. ಬ್ರಾಹ್ಮಣ ಭೋಜನ ಮತ್ತೆ ತಿಂದು ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರಲ್ವಾ? ಇವರೆಲ್ಲರೂ ಭೋಜನ ಮಾಡಿದಾಗೆ ನಾನು ಭೋಜನ ಮಾಡೋದು. ಅದು ಯಾಕೆ ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರ? ಅವರೆಲ್ಲ ಭೋಜನ ಪ್ರಿಯರು, ನಾವು ಬ್ರಾಹ್ಮಣರು ಬಹುಜನ ಪ್ರಿಯರು. ಏನೆಲ್ಲ ವಿಚಾರ ಮಾಡಿದ್ದಾರೆ. ಬ್ರಾಹ್ಮಣ ಬಹುಜನ ಪ್ರಿಯ. ಅದಕ್ಕೆ ಎಲ್ಲರೂ ನಮ್ಮನ್ನ ಆಸೆ ಬಿಡೋದು. ಹೋಗಿ ತಾವು ಮುಂದೆ ಬಾ ಬಾ. ಪಾಲಿಸೋ ಜಗದಾಂಬೆ ಪರಿ ಪಾಲಿಸೋ ಜಗದಾಂಬೆ ಜಗಜ್ಜನನಿ
ಮಾತೆಯೇ, ನನ್ನ ಪ್ರಾಣೇಶ್ವರನಿಗೆ ಶ್ರೇಯೋಭಿವೃದ್ಧಿಯನ್ನು ಕೊಟ್ಟು ಕಾಪಾಡುವ ಭಾರವು ನಿನ್ನದಾಗಿರುವುದು. ಪೂಜರೆ, ಇದು ಸ್ವೀಕರಿಸುವರಾಗಿ. ಓಂ ಶ್ರೀಯಸ್ಯ ವರ್ಚಸ್ಸಮಾರೋಗ್ಯಮಾಯುಧಾಚೋ ಮಮನಂ ಮಹೀಯತೆ ಧನಂ ಧಾನ್ಯಂ ಪಶುಂ ಬಹುಪುತ್ರಲಾಭಂ ಶತಸಂವತ್ಸರಂ ದೀರ್ಘಮಾಯು ದೀರ್ಘಸುಮಂಗಲೀ ಭವ. ಸಖಿ, ಅದೇಕೋ ಈ ದಿವಸ ನನ್ನ ಬಲಗಣ್ಣು ಅದರುವಂತಿದೆಯಲ್ಲ. ನನ್ನ ಪ್ರಾಣೇಶ್ವರರು ಇಷ್ಟು ವೇಳೆಯಾದರೂ ಇನ್ನು ಬಾರಲಿಲ್ಲವಲ್ಲ ಸಖಿ? ಇಷ್ಟು ಸಮಯಕ್ಕೆ ಸರಿಯಾಗಿ ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ ಪ್ರಾಣೇಶ್ವರನು ಬಾರಲೇ ಇಲ್ವಲ್ಲ. ನನಗೇಕೋ ಗಾಬರಿ ಆಗುತ್ತಿದೆಯಲ್ಲ. ನೀವು ಏತಕ್ಕೆ ವ್ಯವಸ್ಥೆ ಪಡುತ್ತೀರಿ? ಅಥವಾ ಅದು ನೋಡಿ, ಮಹಾಪ್ರಭುಗಳು ಇದನ್ನೇ ಬರುತ್ತಿರುವರಲ್ವೇ? ಹೌದಲ್ವೇ ಪ್ರಭು? ಜಾನಕಿ, ಪ್ರಾಣೇಶ್ವರ, ಜಾನಕಿ, ಭುವನ ವನಿತೆ ಮುಡಿದ ಮಲ್ಲಿಗೆಯೋ ಭುವನ ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ಸುವಿಚಾರಶೀಲಾ ನೀಲಕಂಠಲ ವಿಶಾಲ ಪಾಲ ನೋಡುವೆ ಮನದಳಿವತನ ರಾಮಗಿಡುವೆ ಕಸ್ತೂರಿ ತಿಲಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ
ಜನಕಿ ಪ್ರಾಣೇಶ್ವರ ಜನಕಿ ಸಕಲೇನ ಸಂತೋಷವಾಗಿದೆ. ಬಂಗಾರದ ಬಯಕೆ ಈಡೇರಿದೆ. ಸಕಲೇನ ಸಂತೋಷವಾಗಿದೆ. ಸ್ವಾಮಿ ಪ್ರಭು, ಈ ದಿವಸ ನಿಮ್ಮ ಪಟ್ಟಾಭಿಷೇಕ ಮಹೋತ್ಸವ. ಸಂತೋಷವಾಗಿರಬೇಕಾಗಿದ್ದ ಈ ನಿಮ್ಮ ಮುಖಾರವಿಂದವು ಈ ರೀತಿಯಾಗಿ ಖಿನ್ನತೆಯಿಂದ ಕೂಡಿರಲು ಕಾರಣವಾದರೂ ಏನು ಸ್ವಾಮಿ? ಜನಕಿ ಜನಕಿ ಹೇಳುವುದು ಕೇಳು. ಸರಸೀರು ಹಬವ ಸಖಿ ಮಣಿ ಜಾನಕೀನ ಪೇಳಲಿ. ಜನಕಿ ಸರಸೀರು ಹಬವ ಸಖಿ ಮಣಿ ಜಾನಕೀನ ಪೇಳಲಿ. ಜನಕಿ ಜನಕಿ ಸರಸೀರು ಹಬವ ಸಖಿ ಮಣಿ ಜಾನಕೀನ ಪೇಳಲಿ. ಜನಕಿ ತಂದೆಯಾಜ್ಞೆಯಂದೇನ ಹೋಗುವೆ ವನವಾಸ. ನನಗೆ ತಂದೆಯಾಜ್ಞೆಯಂತೇನ ಹೋಗುವೆ ವನವಾಸ. ಇಂದಿರೆ ವದನೆಯೇ ಚಂದಿರೆ ನರಗಿಣಿ. ಜನಗೆ ಇಂದಿರೆ ವದನೆಯೇ ಚಂದಿರೆ ನರಗಿಣಿ. ಇಂದಿರೆ ವದನೆಯೇ ಚಂದಿರೆ ನರಗಿಣಿ. ಇಂದಿರೆ ವದನೆಯೇ ಚಂದಿರೆ ನರಗಿಣಿ. ಪೇಳಲಿ ಸರಸೀರು ಹಬವ ಸಖಿ ಮಣಿ ಜಾನಕಿ ಏನ ಪೇಳಲಿ. ಏನ ಪೇಳಲಿ. ಏನ ಪೇಳಲಿ. ಜನಕಿ ಕರುಣೆಯೇ ನಿನ್ನನ್ನು ತೊರೆಯುತ್ತೆ ವಿಪಿನಾಕೆ. ಜನಕಿ ಕರುಣೆಯೇ ನಿನ್ನನ್ನು ತೊರೆಯುತ್ತೆ ವಿಪಿನಾಕೆ. ಪರಿಪರಿ ಕಷ್ಟವ ಸಹಿಸುವೆ ನಾನು. ಜನಕಿ ಪರಿಪರಿ ಕಷ್ಟವ ಸಹಿಸುವೆ ನಾನು. ಪರಿಪರಿ ಕಷ್ಟವ ಸಹಿಸುವೆ ನಾನು. ಏನ ಪೇಳಲಿ ಸರಸೀರು ಹಬವ ಸಖಿ ಮಣಿ ಜಾನಕಿ. ಏನ ಪೇಳಲಿ. ಏನ ಪೇಳಲಿ. ಏನ ಪೇಳಲಿ. ಜಾನಕಿ, ನಮ್ಮ ಚಿಕ್ಕ ತಾಯಿಯವರಾದ ಕೈಕಾದೇವಿಯವರಿಗೆ ನಮ್ಮ ತಂದೆಯವರು ಹಿಂದೆ ದೇವಾಸರ ಇದ್ದ ಕಾಲದಲ್ಲಿ ಅವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ಕೊಟ್ಟ 2 ವರಗಳಲ್ಲಿ ಮೊದಲನೆಯ ವರಕ್ಕೆ ನನ್ನ ತಮ್ಮನಾದ ಭರತನಿಗೆ ಪಟ್ಟವನ್ನು ಕಟ್ಟುವಂತೆಯೂ, 2ನೆಯ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಜಟಾಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗುವಂತೆಯೂ ಕೇಳಿಕೊಂಡಿರುವುದರಿಂದ ನಾನು ಅರಣ್ಯಕ್ಕೆ ಹೋಗುತ್ತೇನೆ. ನೀನು ನಾನು ಬರುವವರೆಗೂ ಗೌರಿ ವ್ರತವನ್ನು ಆಚರಿಸುತ್ತಾ ಇಲ್ಲಿಯೇ ಇರು. ನಿನ್ನ ಸೇವೆಗಾಗಿ ಲಕ್ಷ್ಮಣನೂ ಸಹ ಇಲ್ಲಿಯೇ ಇರುವನು. ಇದೇನು ಸ್ವಾಮಿ, ನಿಮ್ಮನ್ನು ಬಿಟ್ಟು ಅರಗಳಿಗೆ ಆದರೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ. ಪ್ರಭು, ವೃಕ್ಷದ ಛಾಯೆಯು ವೃಕ್ಷದಲ್ಲಿ ಅನುಸರಿಸುವಂತೆ
ನಾನು ಸಹ ನಿಮ್ಮನ್ನೇ ಅನುಸರಿಸಿರುವನು. ನನ್ನನ್ನು ಕಾನನಕ್ಕೆ ಕರೆದುಕೊಂಡು ಹೋಗಿ ನಾನು ನಿಮ್ಮ ಸಂಗಡವೇ ಬರುವೆನು. ಜನಕಿ, ಅರಣ್ಯವು ಬಹಳ ಕಷ್ಟಕರವಾದದ್ದು. ಅರಣ್ಯದಲ್ಲಿ ಕೆಟ್ಟ ರಾಕ್ಷಸರ ದುಷ್ಟ ಮೃಗಗಳ ಹಾವಳಿಯು ಅತಿಯಾಗಿರುವುದು. ಆದ್ದರಿಂದ ನೀನು ಇಲ್ಲಿಯೇ ಇರು. ಸ್ವಾಮಿ, ನೀವೇನಾದರೂ ನನ್ನನ್ನು ಕರೆದುಕೊಂಡು ಹೋಗದೇ ಇದ್ದ ಪಕ್ಷದಲ್ಲಿ ನಾನು ಖಂಡಿತವಾಗಿಯೂ ಪ್ರಾಣ ತ್ಯಾಗವನ್ನು ಮಾಡಿಬಿಡುವೆನು. ಜಾನಕಿ, ನಿನ್ನ ಇಷ್ಟದಂತೆ ಆಗಲಿ. ನಡೆ ಹೋಗೋಣ. ಹಾಗೆ ಆಗಲಿ. ದೇವಿ ಕೃಪಾನಿ ದೇವೋ ಮನೆ ಮಾತೆ ಜಗದಾಂಬೆಯೇ. ದೇವಿ ಕೃಪಾನಿ ದೇವೋ ಮನೆ ಮಾತೆ ಜಗದಾಂಬೆಯೇ. ಕುಸುಮ ಸುಗಂಧವು ಜನ ನಿನಗಾರ್ಪಿಸೆ. ಕುಸುಮ ಸುಗಂಧವು ಜನ ನಿನಗಾರ್ಪಿಸೆ. ಜನ ನೀನೆ ಬರೆಯೇ ಶಂಕರಿಯೇ. ಓ ಜನ ನೀನೆ ಬರೆಯೇ ಶಂಕರಿಯೇ. ದೇವಿ ಕೃಪಾನಿದೆ ಕೋಮಲೆ ಮಾತೆ ಶಂಕರಿ ಜಗದಾಂಬೆಯೇ. ಪರಿಮಳ ಪುಷ್ಪವೋ ಜಗದಾಂಬೆಯೇ ನಿನ್ನ. ಪರಿಮಳ ಪುಷ್ಪವೋ ಜಗದಾಂಬೆಯೇ ನಿನ್ನ. ಅಡಿಗಡಿಗಾರ್ಪಿಸಿ ದೇವಿ ನೀ ಜಗದಾಂಬೆ. ಅಡಿಗಡಿಗಾರ್ಪಿಸಿ ದೇವಿ ನೀ ಜಗದಾಂಬೆ. ದೇವಿ ಕೃಪಾನಿದೆ ಕೋಮಲೆ ಮಾತೆ ಶಂಕರಿ ಜಗದಾಂಬೆಯೇ. ಜಗದಾಂಬೆಯೇ ಜಗದಾಂಬೆಯೇ ಜಗದಾಂಬೆಯೇ. ಲೋಕಮಾತೆ ನಿನಗೆ ನಮಸ್ಕರಿಸುವೆನು. ಕೈ ಶಿರವಾ ಕಡಿವೇಂ ಕೈ ಶಿರವಾ ಜಡನಾಗಿಯ ಇತವ ಶಿರವ ಚೆಂಡಾಡುವೆನಾ. ಜಾನಕಿ, ಉಡುವೇಂ ದುಷ್ಟನವೆಲ್ಲವಾ. ನೋಡಿದೆಯಾ? ತುಳುವೇಂ ದುಷ್ಟನವೆಲ್ಲವಾ. ಕಡುಕೋಪವ ಶಾಂತವಾಗಲಿ ನುಡಿದಪ್ಪಂ. ಅಗ್ರಜ ಅನುಗ್ರಹವನ್ನು ಕೊಡು. ನಮ್ಮ ತಂದೆಯರ ಕಿರಿ ಹೆಂಡತಿಯ ಮಾತನ್ನು ಕೇಳಿ ಇಂಥ ಕಾರ್ಯವನ್ನು ಮಾಡಿದೆನು. ಆ ದುಷ್ಟಳಾದ ಕೈಕೆಯನ್ನು, ಆ ಭ್ರಷ್ಟನಾದ ಭರತನನ್ನು ಈಗಲೇ ಸಂಹರಿಸಿ ಬರುವೆನು. ಅನುಜ ಲಕ್ಷ್ಮಣ, ಸ್ವಲ್ಪ ಸಮಾಧಾನವನ್ನು ಹೊಂದು. ಸೂರ್ಯವಂಶದಲ್ಲಿ ಹುಟ್ಟಿದ ಅರಸರು ಸತ್ಯವಾಕ್ಯ ಪರಿಪಾಲಕರಲ್ಲವೆಂದು ಲೋಕವು ಆಡಿಕೊಳ್ಳುವರು. ನೀನೇ ಆಲೋಚಿಸು. ಅಗ್ರಜ ಮನ್ನಿಸಬೇಕು. ಅಗ್ರಜ, ಈ ರಾಜ್ಯವನ್ನೆಲ್ಲ ಕೈಗಾ ಭರತನೊಡನೆ ನಮ್ಮ ತಂದೆಯೇ ಆಡಿಕೊಂಡಿರಲಿ. ನನ್ನನ್ನು ಸಹ ಅರಣ್ಯಕ್ಕೆ ಕರೆದುಕೊಂಡು ಹೋಗಿ ಅರಣ್ಯದಲ್ಲಿರುವ ಕೆಟ್ಟ ರಾಕ್ಷಸರ ದುಷ್ಟ ಮೃಗಗಳ ಹಾವಳಿ ಬರದಂತೆ ಸದಾ ನಿಮ್ಮನ್ನು ಕಾಪಾಡಿಕೊಂಡಿರುತ್ತೇನೆ. ಆದ್ದರಿಂದ ಅರಣ್ಯಕ್ಕೂ ನನ್ನನ್ನೂ ಕರೆದುಕೊಂಡು ಹೋಗಿ ಬೇಡಿಕೊಳ್ಳಿದೆ. ಅನುಜ ಲಕ್ಷ್ಮಣ, ನಿನ್ನ ಇಷ್ಟದಂತೆ ಆಗಲಿ. ಜನಕರ ಅನುಜ್ಞೆಯನ್ನು ಪಡೆದು ಮುಂದೆ ಹೋಗೋಣ. ನಡೆ. ಹಾಗೆ ಆಗುತ್ತೆ.